ಗಡನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಕನ್ನಡ ಚಿತ್ರದುರ್ಗದ ಕೋಟೆ ಅಂದ್ಕೊಳ್ಳೆ ನಮಗೆ ಈಗ ಇರ್ತಕ್ಕಂಥ ಒಂದು ಜನರೇಷನ್ಗೆ ಈ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಜಾಗ ಅಥವಾ ಸ್ಥಳ ಅಂತಂದ್ರೆ ಈ ಒನಕೆ ಓಬವ್ವಳ ಕಿಂಡಿ. ಒನಕೆ ಓಬವ್ವ ಒಬ್ಬ ಸಾಮಾನ್ಯ ಮಹಿಳೆ ಆಗಿದ್ರು. ಅವರು ಈ ಒಂದು ಮುಂಭಾಗದಲ್ಲಿರ್ತಕ್ಕಂಥ ಒಂದು ಜಾಗದಲ್ಲಿ ಅವರು 4 ಗೋಡೆ ಏನೋ ಕಲ್ಲುಗಳ ಮಧ್ಯದಲ್ಲಿ ವಾಸವಾಗಿರ್ತಕ್ಕಂಥ ಒಂದು ಮನೆ. ಇವತ್ತು ಅದು ಜೀರ್ಣೋದ್ಧಾರಕಾರಿಯಾಗಿಲ್ಲ. ಅಲ್ಲಿ ಸಾಕಷ್ಟು ಜನ ಯೂರಿನ್ ಪಾಸ್ ಮಾಡ್ತಾರೆ, ಆಮೇಲೆ ಅಲ್ಲಿ ಕಸಗಳೆಲ್ಲ ಹಾಕ್ತಾರೆ. ಎಷ್ಟೋ ಜನಕ್ಕೆ ಮಾಹಿತಿ ಗೊತ್ತಿಲ್ಲ, ಅಂದ್ರೆ ಸಾರ್ವಜನಿಕರಿಗೆ ಪ್ರವಾಸಿಗರಿಗೆ ಯಾವುದೇ ರೀತಿ ಮಾಹಿತಿ ಗೊತ್ತಿಲ್ಲ. ಇದನ್ನ ನಾನು ಸಾಕಷ್ಟು ಸರಿ ನಾನು ಹೇಳಲಿಕ್ಕೆ ಬಯಸಿದ್ದೀನಿ. ಇದಕ್ಕೆ ಏನು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸರ್ಕಾರಗಳಿಗೆ ಆಗಿರ್ಬೋದು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ, ಆದ್ರೂ ಕೂಡ ಇದನ್ನ ಮಾಡ್ತಾ ಇಲ್ಲ. ಸೊ ಈ ಒಂದು ಸ್ಥಳ ಏನಿದೆ ಒನಕೆ ಓಬವ್ವಳ ಕಿಂಡಿ, ಇದು ಬಹಳ ಇತಿಹಾಸವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಅನೇಕ ಇವತ್ತಿನ ಜನಗಳಿಗೆ ಏನು ನಾಗರಹಾವು ಚಿತ್ರದ ಮೂಲಕ ಈ ಒಂದು ಸಾಕಷ್ಟು ಮಾಹಿತಿ ಅವ್ರಿಗೆ ಹೋಗಿದೆ. ಆದ್ರೆ ಇವತ್ತು ಬಹುತೇಕ ಜನ ಪ್ರವಾಸಿಗರು ಕೋಟೆಗೆ ಬರ್ತಕ್ಕಂತ ಒಂದು ವಿಚಾರ ಇದು ಒನಕೆ ಓಬವ್ವನ ಕಿಂಡಿಯನ್ನು ನೋಡೋದಕ್ಕೆ ಒಂದು ಕೇಂದ್ರ ಬಿಂದು ಅಂತ ಹೇಳ್ಬಹುದು. ಒಬ್ಬ ಸಾಮಾನ್ಯ ಮಹಿಳೆ ಯಾವುದೇ ರಾಜನ ಆಜ್ಞೆ ಇಲ್ಲದೆ, ಯಾವುದೇ ಶಸ್ತ್ರಾಸ್ತ್ರಗಳ ಅಭ್ಯಾಸಗಳನ್ನ ಮಾಡದೆ, ಸಮಯ ಪ್ರಜ್ಞೆಯಿಂದ, ದಿಟ್ಟ ನಿರ್ಧಾರ ಮತ್ತು ಶೌರ್ಯದಿಂದ ಮಹಿಳೆಯರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂತಹ ಒಂದು ಕೆಲಸ, ಒಂದು ವಿಚಾರ ಸೃಷ್ಟಿಯಾಗಿದೆ ಅಂತಂದ್ರೆ ನಿಜಕ್ಕೂ ನಾವು ಹೆಮ್ಮೆ ಪಡುವಂತಹ ವಿಚಾರ. ಸೊ ಇಂತಹ ಒಂದು ಯೂನಿವರ್ಸಲ್ ಲೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದಕ್ಕೆ ಬಯಸ್ತೇನೆ. ಈ ಒಂದು ಕಿಂಡಿ ಏನಿದೆ ಆಕ್ಚುಲಿ 7 ಸುತ್ತಿನ ಕೋಟೆ ಇದು ಚಿತ್ರದುರ್ಗ. ಸೊ ಇದರಲ್ಲಿ ರಂಗಯ್ಯನ ಬಾಗಿಲಿಂದ ಶುರುವಾಗಿರ್ತಕ್ಕಂಥ ಒಂದು ಕೋಟೆ, ಇಲ್ಲಿ ಎಂಡಲ್ಲಿ ಇದು ಕೊನೆ ಬಾಗಿಲು ಹನುಮನ ಬಾಗಿಲು ಅನ್ನುವಂಥದ್ದು. ಸೊ ಹನುಮನ ಬಾಗಿಲು ಯಾವಾಗಲೂ ಕೂಡ ಅದು ಕ್ಲೋಸ್ ಆಗಿತ್ತು. ಆ ಒಂದು ಹನುಮನ ಬಾಗಿಲು ಮೂಲಕ ಹೊರಗಡೆ ಜನಗಳು, ಸೈನಿಕರು ಹೊರಗಡೆ ಹೋಗ್ತಾ ಇದ್ರು. ಏನಾದ್ರು ಹೋಗ್ಬೇಕು ಅಂದ್ರೆ ಅಥವಾ ಏನಾದ್ರು ಸೈನಿಕರು ವಿಚಾರದಲ್ಲಿ ಆ ಕಡೆ ಏನು ಇದನ್ನ ಚಾನೆಲ್ಗಳನ್ನ ಹಾಕಿದ್ರು. ಆ ಚಾನೆಲ್ಗಳಲ್ಲಿ ನೀರನ್ನ ಬಿಟ್ಟು ಅಲ್ಲಿ ಮೊಸಳೆಗಳನ್ನ ಹಾಕಿ ಶತ್ರುಗಳು ಹೊರಗಡೆ ಬರಬಾರ್ದು ಅನ್ನೋದು ಒಂದು ಪ್ರೊಟೆಕ್ಷನ್ ಅನ್ನ ಮಾಡ್ತಾ ಇದ್ರು. ಸೊ ಇಂತ ಎಲ್ಲ ನಿರ್ವಹಣೆ ಮಾಡೋದಿಕ್ಕೆ ಅಂತ ಹೇಳಿ ಈ ಒಂದು ಹನುಮನ ಬಾಗಿಲು ಲಾಸ್ಟಿಗೆ ಇರ್ತಕ್ಕಂಥ ಬಾಗಿಲು. ಸೊ ಇಂತ ಒಂದು ಜಾಗ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಸೊ ಒಬ್ಬ ಮೊಸರು ಮಾರಾಟ ಮಾಡ್ತಕ್ಕಂಥ ಒಬ್ಬ ಲೇಡಿ ಈ ಒಂದು ಕೋಟೆಗೆ ಈ ಒಂದು ಜಾಗವನ್ನ ನೋಡ್ಕೊಂಡಿರ್ತಾಳೆ. ಅಂತ ಒಂದು ಜಾಗವನ್ನ ಶತ್ರು ಸೇನೆ ಅಂತ ಹೇಗೆ ಹೇಳ್ತೀವಿ ನಾವು, ಹೈದರಾಲಿ ಕಡೆಯವರು, ಅವರು ಈ ಒಂದು ಕೋಟೆಯನ್ನ ಮುತ್ತಿಗೆ ಹಾಕಬೇಕು, ಇಲ್ಲಿನ ಸಂಪತ್ತನ್ನ ದೋಚಬೇಕು, ಮತ್ತೆ ಈ ಒಂದು ರಾಜರ ಮತ್ತು ಆ ಸೇನೆಯನ್ನ ಒಡೆದುರುಳಿಸಿ ನಾವು ಆಳ್ವಿಕೆ ಮಾಡಬೇಕು, ಕೋಟೆಯನ್ನು ವಶಕ್ಕೆ ತೆಗೆದುಕೊಳ್ಬೇಕು ಅನ್ನೋ ವಿಚಾರದಲ್ಲಿ ಅವರು ಈ ಒಂದು ಕೋಟೆಗೆ ಲಗ್ಗೆ ಇಟ್ಟಿರ್ತಾಳೆ. ಈ ಕಡೆ ಆ ಜಾನ್ಕಲ್ಲು ಅಂತ ಒಂದು ಸ್ಥಳ ಬರುತ್ತೆ, ಅಲ್ಲೆಲ್ಲೋ ವಾಸ ಗುಡಾರಗಳನ್ನ ಹಾಕೊಂಡಿರ್ತಾರೆ. ಇಲ್ಲಿ ಹಿಂಭಾಗದಲ್ಲಿ ಒಂದು ಏನು ಚಂದ್ರವಳ್ಳಿ ತೋಟ ಅಂತ ಇದೆ, ಅಲ್ಲೆಲ್ಲ ನುಸುಳುಕೊಂಡಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಈ ಜಾಗವನ್ನ ಅವರು ಒಬ್ಬ ಮೊಸರು ಮಾರ್ತಕ್ಕಂಥ ಲೇಡಿ ಬಂದಿರ್ತಕ್ಕಂಥ ಒಂದು ಜಾಗವನ್ನ ನೋಡ್ಕೊಂಡು ಇಲ್ಲಿ ಒಳಗಡೆ ನುಸುಳ್ತಾ ಇರ್ತಾರೆ. ಸೊ ಇಂಥ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒನಕೆ ಓಬವ್ವ ತನ್ನ ಗಂಡ ವಿಶ್ರಾಂತ ಸಂದರ್ಭದಲ್ಲಿ ಊಟಕ್ಕೆ ಮಧ್ಯಾಹ್ನದ ಸಂದರ್ಭದಲ್ಲಿ ಆ ಒಂದು ಗುಹೆ ಅಥವಾ ಮನೆಗೆ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಊಟವನ್ನ ಬಡಿಸಿ ಅವ್ರಿಗೆ ಕುಡಿಲಿಕ್ಕೆ ನೀರ್ ತರೋದಕ್ಕೆ ಅಂತ ತಣ್ಣೀರ್ ದೋಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಹೋಗುವಾಗ ಇಲ್ಲಿ ಒಂದು ಸದ್ದು ಕೇಳಿಸುವಂತಹ ಸಂದರ್ಭದಲ್ಲಿ ಅವಳು ತಕ್ಷಣ ಬಂದು ಇಲ್ಲಿನ ವಿಚಾರವನ್ನ ಗಮನಿಸಿ ಮನೆಯಲ್ಲಿರ್ತಕ್ಕಂಥ ಒಂದು ಒನಕೆಯನ್ನ, ಅಂದ್ರೆ ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ಎಲ್ಲಾ ಮನೆಗಳಲ್ಲೂ ಕೂಡ ಒನಕೆಯನ್ನ ಇಟ್ಕೋತಾ ಇದ್ರು. ಅವಾಗ ಯಾವ್ದು ಗಿರಣಿ ಅಂತದ್ದು ಮತ್ತೊಂದು ಏನಿರ್ತಿರ್ಲಿಲ್ಲ. ಸೊ ಒನಕೆಯಿಂದ ದವಸ ಧಾನ್ಯಗಳನ್ನ ಕೊಟ್ಟಿ ಅವರು ಊಟವನ್ನ ತಯಾರು ಮಾಡ್ಕೊಳ್ಳುವಂತ ಒಂದು ಸಂದರ್ಭದಲ್ಲಿ ಒಂದು ಒನಕೆ ಇತ್ತು. ಆ ಒನಕೆಯಿಂದ ಅಸ್ತ್ರವನ್ನಾಗ ಮಾಡಿಕೊಂಡು ಯಾವುದೇ ಒಂದು ಇದು ಏನೋ ಅವ್ರಿಗೆ ಯಾವುದೇ ಶಸ್ತ್ರಾಭ್ಯಾಸಗಳು ಇಲ್ಲದೆ ಆ ಕ್ಷಣದಲ್ಲಿ ಒಂದು ದಿಟ್ಟ ನಿರ್ಧಾರ, ಸಮಯ ಪ್ರಜ್ಞೆ ಇದೆಯಲ್ಲ, ಇದು ಮಹಿಳೆಯರಿಗೆ ಒಂದು ಆತ್ಮಸ್ಥೈರ್ಯ ತುಂಬುವಂತಹ ಒಂದು ವಿಚಾರ. ಸೊ ಅಂತ ಸಂದರ್ಭದಲ್ಲಿ ಇವಳು ಈ ಭಾಗದಲ್ಲಿ ಹೀಗೆ ನಿಂತ್ಕೊಂಡು ಒಬ್ಬೊಬ್ಬರೇ ಆಗಿ ಬರ್ತಕ್ಕಂಥ ಒಬ್ಬ ಹೆಣಗಳನ್ನ ಹೊಡೆದು ಎಳ್ಕೊಂಡು ಬಂದು ಸೀದಾ ಮೇಲ್ಗಡೆ ಅಲ್ಲಿ ಹಾಕ್ತಾರೆ, ರಾಷ್ಟ್ರೀಯ ಹೆಣಗಳನ್ನ ಹಾಕ್ತಾರೆ. ಸೊ ಕೆಲವೊಂದು ಮಾಹಿತಿ ನಮಗೆ ಗೊತ್ತಿರೋ ಪ್ರಕಾರ 1765ರಲ್ಲಿ ಒಂದು ಯುದ್ಧ ಆಗುತ್ತೆ. ಮದಕರಿ ನಾಯಕರ ರಾಜರ ಒಂದು ಇದರಲ್ಲಿ ಯುದ್ಧ ಆಗುತ್ತೆ. ಆ ನಂತರದಲ್ಲಿ ಒನಕೆ ಓಬವ್ವ ಒಬ್ಬ ಸಾಮಾನ್ಯ ಮಹಿಳೆ ಆಗಿದ್ದು ತನ್ನ ಗಂಡ ಏನೋ ಕಾವಲುಗಾರನಾಗಿದ್ದ, ಏನು ಕಾಳೆ ಊತಕ್ಕಂತ ಒಬ್ಬ ಕಾವಲುಗಾರನಾಗಿದ್ದ. ಸೊ ಅಂತಹ ಒಬ್ಬ ಕಾವಲುಗಾರನ ಹೆಂಡತಿಯಾಗಿರ್ತಕ್ಕಂಥ ಒನಕೆ ಓಬವ್ವ ಇಲ್ಲಿ ವಾಸವಾಗಿದ್ಲು. ಸೊ ಅವಳು 1777ರಲ್ಲಿ
ಈ ಒಂದು ಇನ್ಸಿಡೆಂಟ್ ಒಂದು ಇತಿಹಾಸ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಸಂದರ್ಭ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಆ ಸಂದರ್ಭದಲ್ಲಿ ಏನು ಅವ್ರನ್ನ ಸೈನಿಕರನ್ನ ಒಡೆದುರುಳಿಸಿ ಹೊರಗಡೆ ಹಾಕಿದಂತ ಸಂದರ್ಭದಲ್ಲಿ ಒಬ್ಬ ಸೈನಿಕ ಬಂದು ಹಿಂಬದಿಯಿಂದ ಚಾಕುವಿನಿಂದ ತಿವಿದು ಅವಳಿಗೆ ಗಾಯವನ್ನು ಉಂಟು ಮಾಡಿರ್ತಾನೆ. ಆಗ ಇವರು ಏನು ಮದ ಹನಪಾಪ ಊಟ ಮಾಡುವುದನ್ನು ಬಿಟ್ಟು ಯಾಕೋ ಓಬಿ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ನೀರು ತೆಗೆದುಕೊಂಡು ಅಂತ ಹೇಳಿ ಹೊರಗಡೆ ಬಂದು ನೋಡಿದಾಗ ಆ ಒನಕೆ ಒಬ್ಬವ ರೋಷಾವೇಶದಿಂದ ವೀರನಾರಿಯಾಗಿ ಒನಕೆಯನ್ನ ಹಿಡಿದು ಅವಳ ಗಂಡನನ್ನ ನೋಡಿ ಬೇಗ ಕಾಳೆನ ಊದಿ ಸೈನಿಕರನ್ನ ಬರ ಹೇಳಿ ಇಲ್ಲಿ ಹೈದರಾಲಿ ಕಡೆಯವರು ನುಸುಳಿದ್ದಾರೆ ಅನ್ನುವಂತ ವಿಚಾರವನ್ನ ಆಕ್ರೋಶಭರಿತವಾಗಿ ಅವಳು ಹೇಳಿದಂತಹ ಸಂದರ್ಭದಲ್ಲಿ ಆಗ ಆ ಮದ ಹನುಮಪ್ಪ ಕಾಳಿನ ತೆಗೆದುಕೊಂಡು ಊದಿ ಈ ಕಡೆ ಈ ಹಿಂಬದಿಯ ಭಾಗದಲ್ಲಿ ಬತೇರುಗಳಿದೆ, ಅಲ್ಲಿ ಕೂಡ ನಿಂತಿರ್ತಾರೆ ಸೈನಿಕರು. ಕಾಳಿನ ಊದಿದಂತ ಸಂದರ್ಭದಲ್ಲಿ ಎಲ್ಲಾ ಸೈನಿಕರು ಆ ಒಂದು ಸ್ಥಳಕ್ಕೆ ಬರ್ತಾರೆ. ಬಂದಾಗ ಹೈದರಾಲಿ ಕಡೆಯವ್ರನ್ನೆಲ್ಲ ಮಟ್ಟ ಹಾಕ್ತಾರೆ. ಅಂತ ಸಂದರ್ಭದಲ್ಲಿ ಅವಳಿಗೆ ಗಾಯ ಆಗುತ್ತೆ. ಅವಳನ್ನ ತೆಗೆದುಕೊಂಡು ಹೋಗಿ ಅವಳು ಏನು ದೊಡ್ಡಸಿದ್ದನಹಳ್ಳಿ ಅಥವಾ ಅವ್ರ ಊರು ಗುಡೇಕೋಟೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಏನು ಕೂಡ್ಲಿಗಿ ತಾಲೂಕು ಮತ್ತು ವಿಜಯನಗರ ಸಾಮ್ರಾಜ್ಯದ ಒಂದು ಸಂದರ್ಭದಲ್ಲಿ ಅವ್ರದ್ದು ಕೂಡ್ಲಿಗಿ ತಾಲೂಕು ಮತ್ತು ಗುಡೇಕೋಟೆ ಅವ್ರದ ಒಂದು ಸ್ಥಳ. ಇದರಲ್ಲಿ ದೊಡ್ಡಸಿದ್ದನಹಳ್ಳಿಲೂ ಕೂಡ ಅವರು ಸಂಬಂಧಿಕರಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಸೊ ಅವರು ಒಂದು ಇತಿಹಾಸವನ್ನ ಕ್ರಿಯೇಟ್ ಮಾಡಿ ನಂತರ 1779ರಲ್ಲಿ ಯಾವುದೋ ಒಂದು ಕಾಯಿಲೆಯಿಂದ ಅವರು ಸಾವನ್ನಪ್ತಾರೆ ಅನ್ನುವಂಥ ವಿಚಾರವನ್ನ ನಾನು ತಿಳ್ಕೊಂಡಿದ್ದೇನೆ. ಸೊ ಇದು ಇಂತಹ ವಿಚಾರಗಳು ಸಾಕಷ್ಟು ಮಾಹಿತಿ ಈ ಒಂದು ಕೋಟೆ ನಾಡಿನಲ್ಲಿ ಒಂದು ಪ್ರೇಕ್ಷಣೀಯ ಸ್ಥಳಗಳ ವಿಚಾರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಕಾರಣಾಂತರದಿಂದ ಅದೇನು ಅಂತ ಗೊತ್ತು ಕೂಡ ಇಲ್ಲ. ಯಾಕೆಂದ್ರೆ ಒನಕೆ ಓಬವ್ವನ ಸಮಾಧಿ ಈ ಕೋಟೆಯ ಕೋಟೆಯಲ್ಲಿ ಕೂಡ ಇತ್ತು. ಸೊ ಅದು ಹೋರಾಟಗಳ ಮೂಲಕ ಇವತ್ತು ಒಂದು ಸಮಾಧಿ ಜೀರ್ಣೋದ್ಧಾರಕಾರಿಯಾಗಿದೆ. ಅಲ್ಲಿ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು. ಇನ್ನೂ ಹೆಚ್ಚು ಮಾಹಿತಿಯನ್ನ ಸಾರ್ವಜನಿಕರಿಗೆ ಮತ್ತು ಪ್ರಯಾಣಿಕರಿಗೆ ಕೊಡಬೇಕು ಅನ್ನೋಂಥ ವಿಚಾರವನ್ನ ನಾನು ಈ ಆರ್ಕಿಯಾಲಜಿಸ್ಟ್ ಡಿಪಾರ್ಟ್ಮೆಂಟ್ ಹಾಗೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಡನ ಹಾಕ್ತೀನಿ, ಜೊತೆಗೆ ಮನವಿಯನ್ನ ಮಾಡ್ತೀನಿ. ಇದು ಸಾರ್ವಜನಿಕರ ಆಸ್ತಿ. ಆಮೇಲೆ ಇಲ್ಲೇನು ಯಾರು ಪುಕ್ಕಟೆ ಕೂಡ ಬಂದು ನೋಡೋದಿಲ್ಲ. ಎಲ್ಲರೂ ಕೂಡ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಬಂದು ಇಲ್ಲಿ ನೋಡ್ಲಿಕ್ಕೆ ಬರ್ತಾರೆ. ಸೊ ಇಂಥ ಒಂದು ಅವ್ರು ಬಂದು ನೋಡುವಂತ ಸಂದರ್ಭದಲ್ಲಿ ಅವ್ರಿಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ನ್ಯಾಯವನ್ನು ದೊರಕಿಸ್ಕೊಡ್ಬೇಕಾಗುತ್ತೆ. ಸರ್ಕಾರ ಸುಮ್ಮನೆ ಕಲ್ಲು ಬಂಡೆಗಳನ್ನ ನೋಡ್ಕೊಂಡು ಹೋಗೋದಿಕ್ಕೆ ಎಲ್ಲ ಇವರು ದುಡ್ಡು ವಸೂಲಿ ಮಾಡುವಂಥದ್ದು ಎಲ್ಲ ಸಾಕಷ್ಟು ಏನು ಕಳ್ಳೆಗಳು ಬೆಳ್ಕೊಂಡಿದೆ, ಹುಲ್ಲುಗಳು ಬೆಳ್ಕೊಂಡಿದೆ, ಗಿಡ ಗಂಟೆಗಳೆಲ್ಲ ಬೆಳ್ಕೊಂಡಿದೆ. ಆಮೇಲೆ ಎಷ್ಟೋ ಜನ ಇಲ್ಲಿ ಯೂರಿನ್ ಪಾಸ್ ಮಾಡ್ತಾ ಇದ್ರೆ ಒನಕೆ ಓಬವ್ವಳ ವಾಸವಾಗಿರ್ತಕ್ಕಂಥ ಮನೆಯಲ್ಲಿ ಯೂರಿನ್ ಪಾಸ್ ಮಾಡ್ತಾ ಇರೋಂಥ ವಿಚಾರ ನಾನು ತಿಳ್ಕೊಂಡಿದ್ದೀನಿ. ಜೊತೆಗೆ ಅಲ್ಲಿ ನೀರು ಕುಡಿದು ಕಸ ಎಲ್ಲ ಅಲ್ಲೇ ಬಿಸಾಕ್ತಾರೆ, ಅಲ್ಲೇ ತಿಂತಾರೆ. ಇವತ್ತು ಅದು ಹಾಳೋಗಿ ಬಿಟ್ಬಿಟ್ಟಿದೆ, ಅಂದ್ರೆ ಹಂದಿಯ ಗೂಡಾಗಿ ಕಾಣ್ತಾ ಇದೆ. ಸೊ ಸಾರ್ವಜನಿಕರಿಗೆ ಮತ್ತು ಪ್ರಯಾಣಿಕರಿಗೆ ಒಂದು ಒಳ್ಳೆ ಮಾಹಿತಿಯನ್ನ ಕೊಡ್ಬೇಕು. ಇಲ್ಲಾಂದ್ರೆ ಒಂದು ಇತಿಹಾಸ ಮುಚ್ಚಿ ಹಾಕುವಂತ ಒಂದು ಹುನ್ನಾರಗಳು ಅಂತ ಹೇಳ್ಬೇಕೆ ಬಯಸ್ತೀನಿ. ಯಾಕೆಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಒನಕೆ ಓಬವ್ವಳ ಸಮಾಧಿ ಮಾಡಿರುವಂತದ್ದು. ಸೊ ಅಲ್ಲಿ ನಾನು ಒತ್ತಡ ಹಾಕೋದೇನಂದ್ರೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಮತ್ತು ಆರ್ಕಿಯಾಲಜಿಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಒನಕೆ ಓಬವ್ವಳ ಒಂದು ಪ್ರತಿಮೆಯನ್ನ ಹಾಕಬೇಕು ಮತ್ತು CC ಕ್ಯಾಮೆರಾಗಳನ್ನ ಅಳವಡಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಡವನ್ನ ಮಾಡ್ತೇನೆ, ಜೊತೆಗೆ ಮನವಿ ಕೂಡ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ.